ಸರ್ಕಾರಿ ಸೇವೆಯಲ್ಲಿ ಉತ್ತಮವಾದ ಕಾರ್ಯವೈಖರಿಯಿಂದ ಸೇವೆ ಸಲ್ಲಿಸಿ ನಿವೃತ್ತಿಯಾಗ್ತಿರೋ ಡೈನಾಮಿಕ್ ಇಂಜಿನಿಯರ್ ಎನ್.ಕೆ. ಕುರಂದಕರ್. ಒಂದು ಗುಡ್ ಹೆಲ್ತಿ ರಿಲೇಶನ್ಶಿಪ್ ಸರ್. ಶಿರಸಿ. ಹೌದು, ಭಾರತ ದೇಶದಲ್ಲಿ ಅದೆಷ್ಟು ಇಂಜಿನಿಯರ್ಗಳು ವಿವಿಧ ಕ್ಷೇತ್ರಗಳಲ್ಲಿ ತನ್ನ ನಿಷ್ಠೆ, ಪ್ರಾಮಾಣಿಕ ಕೆಲಸ ಹಾಗೂ ಕೌಶಲ್ಯತೆಯಿಂದ ತುಂಬಾನೇ ಹೆಸರುವಾಸಿಯಾಗಿದ್ದಾರೆ. ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಂತೂ ವಿವಿಧ ಇಲಾಖೆಗಳಲ್ಲಿ ತನ್ನ ಕೆಲಸಗಳ ಮೂಲಕ ಛಾಪು ಮೂಡಿಸಿ ಅನೇಕ ಇಂಜಿನಿಯರ್ಗಳು ಯುವ ಇಂಜಿನಿಯರ್ಗಳಿಗೆ ಮಾದರಿಯಾಗಿದ್ದಾರೆ. ಇಂಥವರ ಸಾಲಿನಲ್ಲಿ ಪ್ರಸ್ತುತ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ವಿಭಾಗದ ಲೋಕೋಪಯೋಗಿ ಇಲಾಖೆಯಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಎನ್.ಕೆ. ಕುರಂದಕರ್ ಅವರು ಸಹ ಒಬ್ಬರು. ಹಳಿಯಾಲ, ದಾಂಡೇಲಿ, ಶಿರಸಿ ತಾಲೂಕುಗಳಲ್ಲಿ ಎನ್.ಕೆ. ಕುರಂದಕರ್ ಹೆಸರು ಹೇಳಿದರೆ ಸಾಕು, ಪ್ರತಿಯೊಬ್ಬರಿಗೂ ಗೊತ್ತು ಅವರೊಬ್ಬ ಅತ್ಯುತ್ತಮ ಇಂಜಿನಿಯರ್ ಅಂತ. ಇನ್ನು ಅವರ ತಂದೆ ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವುದರಿಂದ ಇವರು ದಿನಾಂಕ 17/1/1964 ದಾಂಡೇಲಿಯಲ್ಲಿ ಜನಿಸಿ ತನ್ನ ಬಾಲ್ಯ ಹಾಗೂ ಮೆಟ್ರಿಕ್ ಶಿಕ್ಷಣವನ್ನು ದಾಂಡೇಲಿ ಆಳ್ನವಾರದಲ್ಲಿ ಪೂರೈಸಿ ಪದವಿಪೂರ್ವ ಶಿಕ್ಷಣವನ್ನು ದಾಂಡೇಲಿ ಹಾಗೂ ಶಿರಸಿಯಲ್ಲಿ ಪೂರೈಸುತ್ತಾರೆ. ಇನ್ನು ಇವರು ಇಂಜಿನಿಯರಿಂಗ್ ಪದವಿ ವ್ಯಾಸಂಗ ಮಾಡಲು ಮಂಗಳೂರಿನ ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜಿಗೆ ತೆರಳಿ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಅತ್ಯುತ್ತಮವಾಗಿ ವ್ಯಾಸಂಗ ಮಾಡಿ 1985 ಇಂಜಿನಿಯರಿಂಗ್ ಪದವಿ ಪಡೆದು ನಂತರ ಸುಮಾರು 1 ವರ್ಷಕ್ಕೂ ಹೆಚ್ಚು ಕಾಲ ಖಾಸಗಿ ವಲಯದಲ್ಲಿ ಕೆಲಸ ಮಾಡಿ ಸರ್ಕಾರಿ ಇಂಜಿನಿಯರಿಂಗ್ ಪರೀಕ್ಷೆ ಬರೆದು ನೇಮಕವಾಗಿ 1987 95 ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯ ದೂದ್ಗಂಗಾ ಅಣೆಕಟ್ಟಿನ ಪ್ರಾಜೆಕ್ಟ್ನಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ 1995 2005 ಹಳಿಯಾಲ ಪಂಚಾಯತ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಂತರ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಪದೋನ್ನತಿ ಹೊಂದಿ 2005 2009 ಯಲ್ಲಾಪುರದಲ್ಲಿ ಕೆಶಿಪ್ನಲ್ಲಿ ಸೇವೆ ಸಲ್ಲಿಸಿ ನಂತರ ಧಾರವಾಡಕ್ಕೆ ವರ್ಗಾವಣೆಯಾಗಿ 2014 ಸೇವೆ ಸಲ್ಲಿಸುತ್ತಾರೆ. ನಂತರ ಹುಬ್ಬಳ್ಳಿಯ KRDCLನಲ್ಲಿ 2014 2019 ಸೇವೆ ಸಲ್ಲಿಸಿ 2019 ಹುಬ್ಬಳ್ಳಿ KRDCLನಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಪದೋನ್ನತಿ ಹೊಂದಿ 2022 ಸೇವೆ ಸಲ್ಲಿಸಿ ನಂತರ 2022 ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ವಿಭಾಗದ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ವರ್ಗಾವಣೆಯಾಗಿ ಬಂದು ಇದೇ ತಿಂಗಳು ಕೊನೆ ದಿನಾಂಕ ಅಂದರೆ 31/1/2024 ತನ್ನ ಸುದೀರ್ಘ ಸರ್ಕಾರಿ ಇಂಜಿನಿಯರಿಂಗ್ ಸೇವೆಯಿಂದ ನಿವೃತ್ತರಾಗ್ತಿದ್ದಾರೆ. ಇನ್ನು ತುಂಬ ಸೂಕ್ಷ್ಮ ಸ್ವಭಾವದ ಮನೋಸ್ಥಿತಿ, ವ್ಯಕ್ತಿತ್ವ ಇವರು. ಇಂಜಿನಿಯರಿಂಗ್ ತಾಂತ್ರಿಕ ನೈಪುಣ್ಯತೆ ಕೌಶಲ್ಯದಲ್ಲಿ ತುಂಬ ನಿಪುಣರು ಎನ್ನುತ್ತಾರೆ ಇವರ ಕೈ ಕೆಳಗೆ ಕೆಲಸ ಮಾಡ್ತಿರೋ ಇಂಜಿನಿಯರ್ಗಳು ಹಾಗೂ ಸಿಬ್ಬಂದಿಗಳು. ಇನ್ನು ಇವರ ವ್ಯಕ್ತಿತ್ವವು ಸಹ ಎಲ್ಲರೊಂದಿಗೆ ಸ್ನೇಹಜೀವಿಯಾಗಿರುವ ಇವರು ಉನ್ನತ ಅಧಿಕಾರಿಗಳ ನೆಚ್ಚಿನ ಅಭಿಯಂತರರಾಗಿ ಕಿರಿಯ ಹಾಗೂ ಸಿಬ್ಬಂದಿಗಳಿಗೆ ತುಂಬ ಮಾರ್ಗದರ್ಶಕರಾಗಿದ್ದ ಇವರು ಗುತ್ತಿಗೆದಾರರಿಗೂ ಸಹ ಕಾಮಗಾರಿ ಕೆಲಸಗಳಿಗೆ ಸಂಬಂಧಿಸಿದಂತೆ ಕಿವಿ ಹಿಂಡಿದ್ದೂ ಉಂಟು. ಇನ್ನು ಸಮಾಜ ಸೇವಾ ಮನೋಭಾವ ಇವರು. ತನ್ನ ಇಂಜಿನಿಯರಿಂಗ್ ವೃತ್ತಿಯಲ್ಲದೆ ವಿವಿಧ ಸಮಾಜ ಸೇವಾ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಇವರು ಇನ್ನಷ್ಟು ದಿನ ಸರ್ಕಾರಿ ಸೇವೆಯಲ್ಲಿ ಸಲ್ಲಿಸಬೇಕಾಗಿತ್ತು ಎನ್ನುತ್ತಾರೆ ಇವರ ಕೈ ಕೆಳಗೆ ಕಾರ್ಯನಿರ್ವಹಿಸಿದ ಸಿಬ್ಬಂದಿಗಳು. ಆದ್ದರಿಂದ ಇತ್ತೀಚೆಗೆ ಇನ್ನೂ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಸಹ ಇವರನ್ನು ಸಮಸ್ಯೆಗೆ ಸಂಬಂಧಿಸಿದಂತೆ ಸಂದರ್ಶನದ ಅಭಿಪ್ರಾಯ ಸಂಗ್ರಹ ಮಾಡಿ ನಂತರ ಇವರ ಇಂಜಿನಿಯರಿಂಗ್ ಸೇವೆಯನ್ನು ಗಮನಿಸಿ ಇವರ ಬಗ್ಗೆ ಇವರ ಕೈ ಕೆಳಗೆ ಕೆಲಸ ಮಾಡ್ತಿರುವ ಅಭಿಯಂತರರಿಂದ ಅಭಿಪ್ರಾಯ ಸಂಗ್ರಹ ಮಾಡಿ ಅಭಿನಂದನಾ ಲೇಖನದ ಸಮಗ್ರ ವರದಿ ಪ್ರಕಟಣೆ ಮಾಡಿದ್ದಾರೆ. ಇವರ ನಿವೃತ್ತಿ ಜೀವನವು ತುಂಬ ಸುಖಕರವಾಗಿರಲಿ ಎಂಬುದು ನಮ್ಮ ಪತ್ರಿಕಾ ಸಮೂಹದ ಆಶಯ ಅಂತ ರೀಸನ್ ಗೊತ್ತಿರೋದಿಲ್ಲ. ಹೀಗಾಗಿ ಈಗ ಟೈಮ್ ಬಂದಿದೆ, ರೋಡ್ ಹಾಳಾಗ್ಲಿಕ್ಕೆ ಕಾರಣಗಳು ಏನಿದಾವೆ ಅಂತ. ಹಾಗಾಗಿ ಸರ್ಕಾರದ ಇದೊಂದು ನಿರ್ಧಾರದಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. ಹೊಸ ರೂಪುರೇಷೆ ಆಗುವವರೆಗೆ ನಾವು ಯಾವುದೇ ಕೇಬಲ್ ಹಾಕ್ಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಸರ್. ಈಗ ಮೊನ್ನೆ ತಾನೇ ವಿಶೇಷವಾಗಿ ರಸ್ತೆ ಕಾಮಗಾರಿ ಮಾಡ್ತಾವ್ರೆ. ರಸ್ತೆ ಕಾಮಗಾರಿ ರಸ್ತೆ ಒಂದ್ ರೀತಿ ರಸ್ತೆ ಬದಿಲೇ ರಸ್ತೆನೂ ಸಹ ಅಡ್ಡು ಬಿಟ್ಟಿದ್ದಾರೆ. ಅಡ್ಡಿ ವಿಶೇಷವಾಗಿ ಕಾಮಗಾರಿ ಸಾಕಷ್ಟು ಸ್ಟಾರ್ಟ್ ಇದೆ. ಇನ್ನ 6-7ನೇ ತಾರೀಕು 6ನೇ ತಿಂಗಳು ಒಂದ್ ರೀತಿ 7ನೇ ಇದಾದ್ರೂ ಸಹ ಇನ್ನ 4 ತಿಂಗಳು ಇದಾದ್ರೂ ಸಹ ಇನ್ನ ಕಾಮಗಾರಿ ಸ್ಟಾರ್ಟ್ ಇದೆವಲ್ಲ ಸರ್? ನೋಡ್ಬೇಕು, ನಮ್ಮಲ್ಲಿ PWD ವ್ಯಾಪ್ತಿಯ ರೋಡಲ್ಲಿ ಈಗ ಇದು
ಕೇಬಲ್ ಅನ್ನೋ ತಿಂಕ KBJNL ಪೈಪ್ ಲೈನ್ ಮತ್ತು UGD ಲೈನ್ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ದಾಂಡೇಲಿ ಭಾಗದಲ್ಲಿ. ಅದು ಬಿಟ್ಟರೆ ಕೇಬಲ್ ಅಳವಡಿಸೋ ಕಾಮಗಾರಿಗಳು ಹೆಚ್ಚಾಗಿ ಯಾವ್ದು ನಡೀತಾ ಇಲ್ಲ. ಹಂಗೇನ್ರ ಇದ್ರು ನಾವು ನೋಡಿಕೊಂಡು ಅದನ್ನ ತಡೆಯಲಿಕ್ಕೆ ಕ್ರಮ ಕೈಗೊಳ್ತೀವಿ. ಒಟ್ಟಾರೆ ವಿಭಾಗದ ವ್ಯಾಪ್ತಿಯ ಎಲ್ಲ ಎಡಬಲಿಗಳಿಗೆ ಏನು ಇದು ವರದಿ ಅಂತೂ ನಿಮ್ ಗಮನಕ್ಕೆ ತಗೊಂಡಿದ್ವಿ, ಆನಂತರ ಏನ್ ನಿರ್ದೇಶನ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ? ಎಸ್, ನಿರ್ದೇಶನ ಆಲ್ರೆಡಿ ಕೊಟ್ಟಿದ್ದೀವಿ. ಮೇಲಿಂದ ಮೇಲೆ ನಾವು ಹೋದಾಗೂ ಅದನ್ನ ಮಾನಿಟರ್ ಮಾಡ್ತಾನೆ ಇರ್ತೀವಿ. ಮತ್ತೊಂದ್ಸಲ ನಾವು ನಿರ್ದೇಶನ ಕೊಡ್ಲಿಕ್ಕೆ ಆಕ್ಷನ್ ತಗೊಳ್ತೀನಿ. ಥ್ಯಾಂಕ್ ಯು ಸರ್. ಸರ್ ಹೇಳಿ ಸರ್, ಈಗ ತಮ್ಮ ಒಂದು ತಾವು ಸಹ ಒಂದು ರೀತಿ ಉಪವಿಭಾಗ ಜೊಯ್ಡಾ ಉಪವಿಭಾಗದ PWD ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ವಿಶೇಷವಾಗಿ ನಿಮ್ಮ ಕಾರ್ಯನಿರ್ವಾಹಕ ಅಭಿಯಂತರಾಗಿರ್ತಕ್ಕಂಥ ರಾಜು ಪುರಂದ್ಕರ್ ಸಾಹೇಬರು ನಿವೃತ್ತಿ ಆಗ್ತಾವ್ರಿ ಇನ್ನು ಕೆಲವೇ ದಿನಗಳಲ್ಲಿ, ಈ ಒಂದು ತಿಂಗಳ ಒಂದು ಹೆಂಡಿನಲ್ಲಿ. ವಿಶೇಷವಾಗಿ ಅವ್ರ ಬಗ್ಗೆ ಒಂದೆರಡು ಅನಿಸಿಕೆ ಹೇಳಿ ಸರ್. ಮೊದಲನೇದಾಗಿ ನಾನು ಕುರತ್ಕರ್ ಸಾಹೇಬರಿಗೆ ನಿವೃತ್ತಿ ಹೊಂದಿರೋದಕ್ಕೆ ಅವರಿಗೆ ವಿಶೇಷನ ಹೇಳಿಕ್ಕೆ ಬಯಸ್ತೇನೆ. ಕುರತ್ಕರ್ ಅಂತ ಸಾಹೇಬರು ಪಡೀಲಿಕ್ಕೆ ನಾವು ಭಾಳಷ್ಟು ಪುಣ್ಯವಂತ ಹೇಳಿಕೆ ಅಭಿಪ್ರಾಯ ಪಡ್ತೇನೆ. ಯಾಕಂತ ಹೇಳಿದ್ರೆ ಭಾಳಷ್ಟು ಸಿಚುವೇಶನ್ದಲ್ಲಿ ನಮ್ಗೆ ಅವರು ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ. ಯಾವ ರೀತಿ ಇರಬೇಕು, ಒಬ್ಬ ಇಂಜಿನಿಯರ್ ಆದವನು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಭಾಳಷ್ಟು ನಮಗೆ ಸಲಹೆ ಸೂಚನೆಗಳನ್ನು ನೀಡ್ತಾ ಬಂದಿದ್ದಾರೆ. ಇದೇ ರೀತಿ ಅವರು ನಮಗೆ ಭಾಳ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಜೊಯ್ಡಾ ಉಪವಿಭಾಗದ ಪರವಾಗಿ ಅವರಿಗೆ ಭಾಳ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಅವರ ನಿವೃತ್ತಿ ಜೀವನ ಸುಖದಿಂದ ಸಂತೋಷದಿಂದ ಕೂಡಲಿ ಅಂತ ಹೇಳ್ಕೊಂಡು ನಮ್ಮ ಉಪವಿಭಾಗದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದಿನಗಳಲ್ಲಿ ನಿವೃತ್ತಿ ಆಗ್ತಾವ್ರೆ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೆಂಗೆ ಸರ್? ಸರ್, ಶ್ರೀ NK ಕುರಂದ್ಕರ್ ಸಾಹೇಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ CC ವಿಭಾಗ, ಇವರು ಈ ಹಳಿಯಾಳ ಉಪವಿಭಾಗದ ಮೇಲೆ ಅತ್ಯಂತ ಪ್ರೀತಿ ಹಾಗೂ ಕಾಳಜಿ ಇತ್ತು. ಯಾಕಂದರೆ ಹಳಿಯಾಳನೇ ಅವರ ಸ್ವಂತ ಊರು. ಹೀಗಾಗಿಬಿಟ್ಟು ವಾರಕ್ಕೆ 3 ರಿಂದ 4 ಸಾರಿ ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ರು. ನಮ್ಮ ಈ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಪ್ರತಿಯೊಂದು ರಸ್ತೆನೂ ಅವರು ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಒಬ್ಬರ ಮುತ್ಸದ್ದಿ ಹಾಗೂ ಅನುಭವಿ ಸರ್ಕಾರಿ ನೌಕರರು. ನೆಕ್ಸ್ಟ್ ಹೇಳಬೇಕಂತಂದರೆ ಸರ್ಗೆ ಅಗಾಧವಾದಂಥ ತಾಂತ್ರಿಕತೆ ಅವರಲ್ಲೇ ಇದೆ. ಅವರು ನಮ್ಮ ಉಪವಿಭಾಗಕ್ಕೆ ಈಗ 20 ತಿಂಗಳಲ್ಲಿ ಸಾಕಷ್ಟು ಕೆಲಸಗಳನ್ನು ಇಲ್ಲಿ ನಿರ್ವಹಿಸಿದ್ದಾರೆ. ಅರೌಂಡ್ ಒಂದು 33 ಕಿಲೋಮೀಟರ್ ಜಿಲ್ಲಾ ಮುಖ್ಯ ರಸ್ತೆಗಳನ್ನು ಸುಧಾರಣೆ ಮಾಡಿದ್ದಾರೆ. 28 ಕಿಲೋಮೀಟರ್ಗಳನ್ನು 28 ರಾಜ್ಯ ಹೆದ್ದಾರಿ 28 ಕಿಲೋಮೀಟರ್ ರಾಜ್ಯ ಹೆದ್ದಾರಿಯನ್ನು ಸುಧಾರಣೆ ಮಾಡಿಸಿದ್ದಾರೆ. ನೆಕ್ಸ್ಟು 25.5 ಕಿಲೋಮೀಟರ್ ರಾಜ್ಯ ಹೆದ್ದಾರಿ SHDP ಯೋಜನೆಯಲ್ಲಿ ಅದನ್ನು ಸುಧಾರಣೆ ಮಾಡಿ ಎಲ್ಲ ರಸ್ತೆಗಳು ಸುವ್ಯವಸ್ಥಿತವಾಗಿಡುವಂತೆ ಮಾಡಿದ್ದಾರೆ. ಸರು ನಿವೃತ್ತಿ ಆಗಿರೋದಕ್ಕೆ ನಮಗೆ ಇಷ್ಟು ಬೇಸರ ಆಗ್ತದೆ ಅಲ್ಲ. ಅವರೊಬ್ಬರು ಈ ಹಳ್ಯಾಳದವರೇ ಇದ್ದು ಇಲ್ಲಿಯ ಪ್ರತಿಯೊಂದು ಕಾಮಗಾರಿಗಳನ್ನು ನೋಡಿದ್ದಾರೆ. ನೆಕ್ಸ್ಟು ಅದಕ್ಕೆ ಸರ್ ಅವರ ನಿವೃತ್ತಿ ಜೀವನವು ಸುಖಕರಮಯವಾಗಿರಲಿ ಅಂತ ಹೇಳ್ತಾ ಅವರಿಗೆ ಅವರ ಕುಟುಂಬಕ್ಕೆ ದೇವರ ಆಯುರಾರೋಗ್ಯ ಆಯುಷ್ಯ ಕೊಡಲಿ ಅಂಥೇಳಿ ನಾನು ದೇವರಿಗೆ ಪ್ರಾರ್ಥಿಸುತ್ತೇನೆ. ಧನ್ಯವಾದ. ಇನ್ನು ಕೆಲವೇ ದಿನಗಳಲ್ಲಿ ಇದಾಗ್ತಾ ಇದ್ದೀರಾ, ಸಾಕಷ್ಟು ಒಂದು ರೀತಿ ಸುದೀರ್ಘ ಸೇವೆ ಇದು ಮಾಡಿದ್ದೀರಾ. ಸಾಕಷ್ಟು ಒಂದು ರೀತಿ PWD ಸಿಬ್ಬಂದಿಗಳಿಗೆ, ಇಂಜಿನಿಯರ್ಸ್ಗೆ, ಒಬ್ಬ ಹಿರಿಯ ಅಧಿಕಾರಿಯಾಗಿ ನಿಮ್ಮ ಅನುಭವದ ಮಾತೇನು ಸರ್? ಏನಿಲ್ಲ, ಈಗ ಹೊಸ ಪೀಳಿಗೆಗೆ ನಾನು ಹೇಳೋದಿಷ್ಟೇ, ನಾವೆಲ್ಲ ಕೆಲಸ ಮಾಡಬೇಕಾದ್ರೆ ಕಂಡೀಷನ್ಸ್ ತುಂಬ ಬೇರೆ ಇತ್ತು. ಎಸ್ಟಿಮೇಟ್ ಮಾಡೋದಿರ್ಬೋದು, ಸರ್ವೆ ಮಾಡೋದೆಲ್ಲ ಹೋಗಿ ಇನ್ಸ್ಟ್ರೂಮೆಂಟ್ ತೊಗೊಂಡು ಇರಿಗೇಷನಲ್ಲಿ ಹೋಗೋದೆಲ್ಲ ಸಿಸ್ಟಮ್ ಇತ್ತು. ಈಗ ಅಂಥವೆಲ್ಲ ಇಲ್ಲ, ರೆಡಿಮೇಡ್ ಫುಡ್ ಬರ್ತದೆ. ಅಂದರೆ ಅವ್ರಿಗೆ ಮಾಡಲಿಕ್ಕೆ ಸೋ ಮೆನಿ ಕನ್ಸಲ್ಟೆಂಟ್ ಅವೆಲ್ಲ ಫೆಸಿಲಿಟಿಗಳಿದ್ದಾವೆ. ಬಟ್ ಲೋಕೋಪಯೋಗಿ ಇಲಾಖೆಯಲ್ಲಿ ಇಲ್ಲ. ನಮ್ಮ ಸ್ವತಃ ನಮ್ಮ ಇಂಜಿನಿಯರ್ಸ್ ಮಾಡ್ತಾರೆ. ಏನಿಲ್ಲ, ನಮ್ಮ ಕೆಲಸದ ಬಗ್ಗೆ ನಾವು ಕಾಳಜಿ ಇದ್ದುಬಿಟ್ರೆ ಆಯಿತು. ಕೆಲಸದ ಮೇಲೆ ಆಲ್ಟರ್ನೇಟ್ ಡೇಸ್, ಕೆಲವೊಂದು ಕಾಮಗಾರಿಗೆ ಪ್ರತಿದಿನ, ಕೆಲವೊಂದು ಕಾಮಗಾರಿಗೆ 3 ದಿವಸ ನಂತರ ಪ್ರಯಾರಿಟಿ ಮಾಡ್ಕೊಂಡು ಹೋಗ್ಬಿಟ್ರೆ ಎಲ್ಲ ಚೆನ್ನಾಗಿ ಕೆಲಸಗಳು ಆಗ್ತಾ ಅನ್ನೋದು ಅಷ್ಟೇ. ಆನಂತರ ಸರ್ ಬರ್ತಾ ಇದೆ. ಹಾಂ ಸರ್. ಅಲ್ಲ ಸರ್, ನಿವೃತ್ತಿ ನಂತರ ಏನು ಕೆಲವು ಸಮಾಜ ಸೇವೆಗೆ ಹೋಗ್ತಾರೆ, ಕೆಲವರು ರಾಜಕಾರಣಕ್ಕೆ ಹೋಗ್ತಾರೆ, ಕೆಲವರು ಸ್ವಂತ ಏನಾದ್ರು NGO ಥ್ರೂ ಇದು ಮಾಡ್ತಾರೆ. ತಮ್ಮದು ಯಾವುದು ಸರ್? ನಾನು ಆಲ್ರೆಡಿ ಸಮಾಜ ಸೇವೆಯಲ್ಲಿ ನಾನು ಲಯನ್ಸ್ ಇಂಟರ್ನ್ಯಾಷನಲ್ ಮೆಂಬರ್ ಆಗಿದ್ದೀನಿ. ಹಾಂ ರೀ. ಸೊ ಅದರಲ್ಲಿ ನಾನು ಇನ್ನೂ ಹೆಚ್ಚು ಸಕ್ರಿಯವಾಗಿ ಪಾಲ್ಗೊಳ್ತೀನಿ, ಅದನ್ನ ಎರಡನೇ ಮಾತಿಲ್ಲ. ಹಾಂ ಸರ್. ಮುಂದೆ ಯಾವುದೇ ಬೇರೆ ಯಾವ್ದು ನನ್ನ ಪ್ಲ್ಯಾನ್ ಇಲ್ಲ. ಹಾಂ ಸರ್. ಇದಾದ ಕೂಡಲೇ ಸ್ವಲ್ಪ ಆರಾಮಾಗಿ ಇರಬೇಕಲ್ಲ, ನಿಮ್ಮದೇ ಫ್ಯಾಮಿಲಿ ಟೈಮ್ ಕೊಡಬೇಕು. ಹಾಂ ಸರ್. ಪ್ಲಸ್ ಮುಂದೆ ಏನಾದರೂ ಅಪಾರ್ಚುನಿಟಿ ಸಿಕ್ಕರೆ ನೋಡೋಣ. ಹೇಗೆ ಅನ್ನಿಸ್ತದೆ ಸರ್ PWD ಇಲಾಖೆಯಲ್ಲಿ ಅನುಭವ? PWD ನಾನು ಬಂದು ಕೇವಲ 1.5 ವರ್ಷ ಆಯಿತು ಅಷ್ಟೇ. ಹಾಂ ಸರ್. ಮೊದಲೇ ಇದಕ್ಕೂ ಮೊದಲು ನಾನು KSHIP ಮತ್ತು KIDS ಅಲ್ಲಿ ಕೆಲಸ ಮಾಡಿದ್ದೀನಿ. ಓಕೆ. PWD ಕೆಲಸ ಮಾಡಿದ್ದು ಇದು ಕಾರ್ಯವ್ಯಾಪ್ತಿ ನಂಗೆ ತುಂಬ ಕಡಿಮೆ. ಹಾಂ ಸರ್. ತುಂಬ ಚಿಕ್ಕ ಒಂದು ಸ್ಮಾಲ್ ಡಿವಿಷನ್ ಇದು, ಒಂದು 5-6 ತಾಲೂಕು ಸೇರಿತ್ತು. ಹಾಂ ರೀ. ನಾನು KSHIP KIDS ಇದ್ದಾಗ
ಸುಮಾರು 3 ಡಿಸ್ಟ್ರಿಕ್ಟ್ ದಲ್ಲಿ ಕಾರ್ಯವ್ಯಾಪ್ತಿ ಇರ್ತಿತ್ತು. ಹಾಂ ಸರ್. ಅಲ್ಲೆಲ್ಲ ದೊಡ್ಡ ದೊಡ್ಡ ಕಾಮಗಾರಿಗಳು, ಬ್ರಿಡ್ಜ್ ಕಾಮಗಾರಿ. ಹಾಂ ಸರ್. ರೋಡ್ ಅಂದರೆ ಪ್ಯಾಕೇಜ್ ಅಂದರೆ ಒಂದು ಡಿಸ್ಟ್ರಿಕ್ಟಿಂದ ಮತ್ತೊಂದು ಡಿಸ್ಟ್ರಿಕ್ಟ್ ಅಥವಾ ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟ್ ಬಾರ್ಡರ್ ಕನೆಕ್ಟ್ ಆಗುವಂಥ ರಸ್ತೆಗಳನ್ನು ಮಾಡಿದ್ದೀವಿ. ಹಾಂ ಸರ್. ಸುಮಾರಷ್ಟು BRTS ಕಾರಿಡಾರ್ ಇರ್ಬೋದು, ಹುಬ್ಳಿ ಧಾರವಾಡ. ಹಾಂ ಸರ್. ದೆನ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 5-6 ಮೇಜರ್ ಬ್ರಿಡ್ಜ್, ಬೆಳಗಾವಿ ಡಿಸ್ಟಿಕಲ್ಲಿ 8 ಮೇಜರ್ ಬ್ರಿಡ್ಜ್. ಹಾಂ ಸರ್. ಅವೆಲ್ಲ ವಂದನೆಗಳು. ಶ್ರೀ ಬಸವರಾಜು, ರಾಜ್ಯ ವಿಶೇಷ ಪ್ರತಿನಿಧಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your